So Tata Nexon 1.2 liter 2021 model. 2021 model 2 years ಕಂಪ್ಲೀಟ್ ಆಗಿದೆ. ಸೊ ಇದು 2 years ರಿವ್ಯೂ. ಇದಾದಮೇಲೆ ಎಷ್ಟೊಂದು ವೇರಿಯಂಟ್ಸ್ ಬಂದಿದೆ, ಬಟ್ ಆಲ್ಮೋಸ್ಟ್ ಎಲ್ಲ ವೇರಿಯಂಟ್ಸ್ ಸೇಮ್ ಇದೆ. ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಕಲರು ಸ್ವಲ್ಪ ಫೀಚರ್ಸ್ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಇದು 2021 ಡಿಸೆಂಬರಲ್ಲಿ ತೊಗೊಂಡಿದ್ದು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಎಕ್ಸಾಕ್ಟ್. ಈ ನೇಮ್ ಏನು ನೋಡ್ತಾ ಇದ್ದೀರಲ್ಲ, ಇದು ಸ್ಟಿಕ್ಕರ್ ಅಲ್ಲ, ಇದು ಆ್ಯಕ್ಚುಲಿ ಕಸ್ಟಮ್ ಮಾಡಿಸಿರೋದು. ಇದು ಈಚೆಗಡೆಯಿಂದ ಇದು ಫೈಬರು, ಸೈಡಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇದು ಫೈಬರ್ ತುಂಬ ಸ್ಟ್ರಾಂಗ್ ಇದೆ. ಇದು ಇಷ್ಟು ಈಸಿಯಾಗಿ ಬರೋದಿಲ್ಲ, ಯಾರು ಕಿತ್ತಿದ್ರೂ ಬರೋಕ್ಕಾಗಲ್ಲ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ವೈಟಿಗೆ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ನಾರ್ಮಲಾಗಿ ಎಲ್ಲರೂ ಬ್ಲ್ಯಾಕ್ ಯೂಸ್ ಮಾಡ್ತಾರೆ, ಬಟ್ ಇದು ಕಸ್ಟಮಾಗಿ ಮಾಡಿಸಿರೋದು, ಸ್ಟಿಕ್ಕರಿಂಗ್ ಅಲ್ಲ ಇದು. ಇದು ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಸೈಡಲ್ಲಿ ಪುಷ್ ಮಾಡಬೇಕು ನೋಡಿ. ಇದನ್ನು ಸೈಡಿಗೆ ಪುಷ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡಿ. 1.2 ಲೀಟರ್ ಪೆಟ್ರೋಲ್ ಇಂಜಿನ್, 2 ವರ್ಷ 3 ತಿಂಗಳು ಆಗಿದೆ, ಕಂಪ್ಲೀಟ್ ಆಗಿದೆ. ಏನೂ ಪ್ರಾಬ್ಲಮ್ ಏನೂ ಬಂದಿಲ್ಲ. ಬಟ್ ಇಲ್ಲಿಗಳಿಗೂ ಕಾಟ ಇರುತ್ತೆ, ಅದನ್ನ ನೋಡ್ಕೋಬೇಕು. ಅದು ಬಿಟ್ಟರೆ ಗಾಡಿನಲ್ಲಿ ಏನೂ ಮೇಜರ್ ಪ್ರಾಬ್ಲಮ್ ಇಲ್ಲ. ಇಲ್ಲೊಂದು ಕಡೆ ನೀವು ನೋಡ್ಬೋದು ಡೆಂಟ್ ಆಗಿದೆ. ಇದು ಆಟೋಗೆ ಟಚ್ ಆಗಿರೋದು. ಹೈವೇನಲ್ಲಿ ಜಾಸ್ತಿ ಏನಾಗಿಲ್ಲ, ನಾರ್ಮಲಾಗಿ ಇದೆ. ಸ್ವಲ್ಪ ಡೆಂಟ್ ಆಗಿರೋ ಥರ ಕಾಣುತ್ತೆ ಆ್ಯಕ್ಚುಲಿ. ಇದು ಶೋರೂಮಲ್ಲಿ ಕೇಳಿದ್ರೆ ಆಲ್ಮೋಸ್ಟ್ 5,000 to 7,000 rupees ಕೇಳಿದ್ರು ಅವರು. ಸೊ ನಾನು ಇರಲಿ ಹಂಗೆ ಬಿಟ್ಟಿದ್ದೀನಿ. 2 years ಆಗಿದೆ ಯೂಸ್ ಮಾಡಿ, ಚೆನ್ನಾಗಿ ಓಡಿದೆ ಗಾಡಿ. ಬಟ್ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಈ ವೇರಿಯಂಟಲ್ಲಿ ಎಕ್ಸೆಡ್ಡಲ್ಲಿ ತುಂಬ ಇಷ್ಟ ಆಗೋದು ಜನಕ್ಕೆ ಈ ಕಲರ್ ಕಾಂಬಿನೇಷನ್, ಇಂಟೀರಿಯರ್ಸ್ ನೋಡಿದ್ರೆ ಸ್ವಲ್ಪ ಗಲೀಜಾಗಿರುತ್ತೆ. ಯಾಕಂದರೆ ಇದು ಸ್ವಲ್ಪ ವೈಟ್ ಇರೋದ್ರಿಂದ ಇದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಎವ್ರಿ ಇಯರ್ ಇಂಟೀರಿಯರ್ ಸರ್ವಿಸ್ ಮಾಡಿದ್ರೂ ಕಷ್ಟ ಆಗುತ್ತೆ. ಬಟ್ ಇದು ಬರೀ ಈ ಮೆಟೀರಿಯಲ್, ಈ ಕ್ಲೋದಿಂಗ್ ಮೆಟೀರಿಯಲ್ ಇದೆಯಲ್ಲ, ಇದು ಕ್ಲೋದಿಂಗ್ ಮೆಟೀರಿಯಲ್, ಇದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಪರವಾಗಿಲ್ಲ, 2 yearsಗೆ ಅಂತ ಏನು ಗಲೀಜಾಗಿಲ್ಲ. ಬಟ್ ಅದು ಬಿಟ್ಟರೆ ಇನ್ನು ಬೇರೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ಆಗಿದೆ. ಈ ಆ್ಯಕ್ಚುಲಿ ಇಂಟೀರಿಯರ್ಸಿಂದನೇ ತುಂಬ ಜನ ಆ್ಯಕ್ಚುಲಿ ತೊಗೊಳ್ಳೋದು ನೆಕ್ಸಾನ್ಗೆ. ಒಂದು NCAP 5 ರೇಟಿಂಗು ಸೇಫ್ಟಿ ವೈಸು, ಸೆಕೆಂಡು ಇಂಟೀರಿಯರ್ಸ್ಗೋಸ್ಕರ. ಆನ್ ಮಾಡ್ತೀನಿ ಇವಾಗ, ನೀವು ನೋಡ್ಬೋದು ಎಷ್ಟು ಓಡಿದೆ ಅಂದರೆ. ಕಾಣಿಸ್ತಾ ಇದೆಯಾ? ಇದು ಟ್ರಿಪ್ ಬಿ 20,000, 20,324 kilometers ಓಡಿದೆ. ಆ್ಯಾವ್ರೇಜ್ ನೋಡಿಸ್ತೀನಿ ರೀ ನಿಮ್ಗೆ, ಲೈಫ್ ಟೈಮ್ ಆ್ಯಾವ್ರೇಜ್. ಇದು ನಂದು ಲಾಸ್ಟ್ ಟ್ರಿಪ್ಪು 12,142. ಓವರಾಲ್ ಆ್ಯಾವ್ರೇಜ್ ನೋಡಿಸ್ತಿದೆ 14.1. ಇದು ಇನ್ಕ್ಲೂಡಿಂಗ್ ಎಲ್ಲ ಹೈವೇ, ಸಿಟಿ ಎಲ್ಲ ಸೇರಿ ಅಷ್ಟು ಓಡಿದೆ. ಸೊ ಡಿಫ್ರೆಂಟ್ ಮೋಡ್ಸ್ ಯೂಸ್ ಮಾಡಿರ್ತೀನಿ ನಾನು. ಮೇಜರ್ ಯೂಸ್ ಮಾಡೋದು ಎಕಾನಮಿ ಆಲ್ಮೋಸ್ಟ್ ಒಂದು 50-60% ಎಕಾನಮಿ. ಇನ್ನು ಸಿಟಿ ಒಳಗಡೆ ಸಿಟಿ ಇರುತ್ತೆ, ಅದು ಬಿಟ್ಟರೆ ಒಂದು 10% ಘಾಟಲ್ಲಿ ಸ್ಪೋರ್ಟ್ ಮೋಡ್. ಆ್ಯಾವ್ರೇಜ್ ಮೈಲೇಜ್ ವೈಸ್ ಓಕೆ, 12,000 kilometersಗೆ 14 ಅಂದರೆ ಈ ಹೆವಿ ಗಾಡಿ ತುಂಬ ಹೆವಿ ಇದೆ. ಸೊ ಹೆವಿ ಗಾಡಿಗೆ ಇಷ್ಟು ಅಂದರೆ ಓಕೆ ಅಂತ. ಜಾಸ್ತಿ ನೀವು ಸ್ವಿಫ್ಟು, ಆಲ್ಟೋ, ಆರೆಂಜ್ಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಸ್ವಲ್ಪ ಹೆವಿ ಗಾಡಿ. ಆ್ಯಂಡ್ ಸೇಫ್ಟಿ ವೈಸ್ 5 ಸ್ಟಾರ್ ಇರೋದ್ರಿಂದ ಗಾಡಿನೂ ಕ್ವಾಲಿಟಿನೂ ಮೆಟೀರಿಯಲೂ ಸ್ವಲ್ಪ ಹೆವಿ ಆಗಿರುತ್ತೆ. ಸೊ ಮೈಲೇಜ್ ಡೌನ್ ಆಗೇ ಇರುತ್ತೆ.
ಅದು ಬಿಟ್ಟರೆ ಟೈಮ್ ಟು ಟೈಮ್ ಸರ್ವಿಸ್ ಆಗಿದೆ. ಆಲ್ಮೋಸ್ಟ್ ಇಯರ್ಲಿ ಟ್ವೈಸು 4 ಸರ್ವಿಸ್ ಆಗಿದೆ. 3 ಫ್ರೀ ಸರ್ವಿಸ್ ಏನೋ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಲಾಸ್ಟ್ ಇಯರು 2 ಸರ್ವಿಸ್ ಆಗಿದೆ. ಸೊ 2 ಸರ್ವಿಸ್ ಆದಾಗೆಲ್ಲ ಈ ಸಾಫ್ಟ್ವೇರು ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಅದನ್ನು ನಾವು ಅವ್ರಿಗೆ ಸರ್ವಿಸ್ ಬಿಡ್ಬೇಕಾದ್ರೆ ಮೆನ್ಷನ್ ಮಾಡಬೇಕು. ಅದು ಬಿಟ್ಟರೆ ಇನ್ನು ಮೇಜರ್ ಏನು ಪರ್ಫಾರ್ಮೆನ್ಸ್ ಇಶ್ಯೂಸ್ ಏನೂ ಆಗಿಲ್ಲ, ಮೇಜರ್ ಖರ್ಚು ಏನೂ ಆಗಿಲ್ಲ. ಗಾಡಿ ತುಂಬ ಒಳ್ಳೆ ಕಂಡೀಷನಲ್ಲೇ ಇದೆ. ಎ ಸಿದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ಮೂತಾಗಿದೆ. ಇಂಟೀರಿಯರ್ಸು ನೋಡ್ಬೋದು ನೀವು. 2 ಇಯರ್ಸ್ಗೆ ಈ ಸ್ವಲ್ಪ ವೈಟ್ ಇಂಟೀರಿಯರ್ಸಿಂದನೂ ಏನು ನಾನು ತುಂಬ ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ 20,000 2 ಇಯರ್ಸ್ ಅಂದರೆ ಆಲ್ಮೋಸ್ಟ್ 10,000 ಪ್ರತಿ ವರ್ಷ ಅಷ್ಟು ಯೂಸ್ ಮಾಡಿನೂ ಇಂಟೀರಿಯರ್ಸು ನೀಟಾಗೇ ಇದೆ. ಈ ಸಾಫ್ಟ್ವೇರ್ ಅಪ್ಗ್ರೇಡ್ ಆದಮೇಲೆ ಇದು ಲೇಟೆಸ್ಟ್ ವರ್ಷನ್ನು ಈ ಥರ ಕಾಣುತ್ತೆ ನೋಡಿ. ಇದು ಆಂಡ್ರಾಯ್ಡ್ ಆಟೋ ಇದೆ, ಆ್ಯಪಲ್ ಕಾರ್ಪ್ಲೇ, 3 ವರ್ಡ್ಸು, ರೇಡಿಯೋ, USB, ವಾಯ್ಸ್ ಕಮಾಂಡ್ಸು, ಆಡಿಯೋ ಸೆಟಪ್ಪು, BT ಆಡಿಯೋ, ಕಾಂಟ್ಯಾಕ್ಟ್ಸು, ಡೂಡಲ್ಲು, ಫೇವ್ರೆಟ್ಸು, ಐಪಾಡ್, ಪಾರ್ಕ್ ಅಸಿಸ್ಟು, ಫೋನ್ ಸೆಟಪ್ಪು, ಸೆಟ್ಟಿಂಗ್ಸು, ಥೀಮ್ಸು ಆಲ್ಮೋಸ್ಟ್ ಸೇಮ್. ಎಲ್ಲ ಸಾಫ್ಟ್ವೇರಲ್ಲೂ ಸೇಮ್ ಇರೋದು, ಒಂಚೂರು ಅಪ್ಗ್ರೇಡ್ ಆಗಿರುತ್ತೆ ಅಷ್ಟೇ. ಈ 3 ವರ್ಡ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಮೇಲ್ಗಡೆ ಐ ಬಟನಲ್ಲಿ ಸಿಗುತ್ತೆ ನಿಮಗೆ, ಎಲ್ಲರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಇದು ಒಂಥರ ಯೂಸ್ಫುಲ್ ಫೀಚರ್. ಅದೇ ಬಿಟ್ಟರೆ ಇನ್ನು ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ಬೇರೆ ಥೀಮು, ವೆಹಿಕಲ್ ಸೆಟಪ್ಪು, ಆಡಿಯೋ ಸೆಟಪ್ಪು, ಫೋನ್ ಸೆಟಪ್ಪು ಇದೆಲ್ಲ ಚೇಂಜ್ ಮಾಡ್ಬೋದು. ಪಾರ್ಕ್ ಅಸಿಸ್ಟ್ ಇದೆ, ಈ ಥರ ಗೊತ್ತಾಗುತ್ತೆ. ಅದು ಆಟೋಮೆಟಿಕ್ ರಿವರ್ಸ್ ಗಾಡಿ ಹಾಕಿದಾಗ ಅದು ಆಟೋಮೆಟಿಕ್ ಆನ್ ಆಗುತ್ತೆ. ಇದೇನು ನೀವು ಮ್ಯಾನ್ಯಲಿ ಏನು ಮಾಡಬೇಕಾಗಿಲ್ಲ. ಥೀಮ್ಸಿಗೆ ಹೋದರೆ ಥೀಮ್ಸ್ ಕಲರ್ ಚೇಂಜ್ ಮಾಡ್ಬೋದು. ಡಿಫ್ರೆಂಟ್ ಕಲರ್ಸ್ ಇದೆ. ಇವಾಗ ಇದು ಆರೆಂಜ್ ಇದೆ, ಇದನ್ನು ಚೇಂಜ್ ಮಾಡ್ಬೋದು. ನೋಡಿ ಇವಾಗ ಬ್ಲೂ ಹಾಕಿದ್ದೀನಿ, ಓಕೆ ಮಾಡಿದ್ರೆ ಇದು ಥೀಮು ಚೇಂಜ್ ಆಗುತ್ತೆ. ಇದಾಗಿತ್ತು ನಮ್ಮ ಟಾಟಾ ನೆಕ್ಸಾನ್ ಯೂಸರ್ ರಿವ್ಯೂ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನಾದರೂ ಸ್ಪೆಸಿಫಿಕ್ಕಾಗಿ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಅದು ಹೊಸ ನೆಕ್ಸಾನ್.